ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಕೆಲವೊಂದಿಷ್ಟು ಗಿಡಗಳು ಸೀಡ್ಸಿಂದ ಗ್ರೋ ಮಾಡ್ತಿರ್ತೀವಲ್ಲ, ಆ ಗಿಡಗಳು ಕನಕಾಂಬರಿ ಗಿಡಗಳು ಒಂದು. ಆ ಗಿಡಗಳಲ್ಲಿ ಸೊ ಈ ಥರ ಸೀಡ್ಸ್ ಎಲ್ಲ ಆದಮೇಲೆ ನಾವು ಡ್ರೈ ಆಗೋಕ್ಕೂ ಬಿಡ್ಬೋದು. ಇಲ್ಲ ಡ್ರೈ ಆಗಿಲ್ಲ ಅಂದರೆ ನೋಡ್ರಿ ಹೂ ಬರುತ್ತಾ, ಇಲ್ಲಿ ಡ್ರೈ ಆಗ್ತಿರ್ತಾವೆ. ಸೊ ಡ್ರೈ ಆಗಿದ್ದ ಸೀಡ್ಸನ್ನು ಕೆಲವೊಂದಿಷ್ಟು ಸೀಡ್ಸನ್ನ ಈ ಥರ ಹಿಂಗೆ ಹಾಕಿರ್ತೀನಿ. ಅದು ಸೀಡ್ಸ್ ಚೆನ್ನಾಗಿತ್ತು, ಗಟ್ಟಿ ಇತ್ತು ಅಂದರೆ ಅದರಲ್ಲಿನೇ ಗಿಡ ಬಂದ್ಬಿಡುತ್ತೆ. ಸೊ ಈ ಥರ ನಾನು ಗಿಡಗಳನ್ನು ಮಲ್ಟಿಪ್ಲೈ ಮಾಡ್ಕೋತಾ ಇರ್ತೀನಿ. ಸೊ ನನಗೆ ಬಂದಿರೋ ಕಮೆಂಟ್ಗಳಲ್ಲಿ ಇದು ಒಂದಿತ್ತು. ಸೊ ಗಿಡಗಳನ್ನು ನೀವು ಯಾವಾಗ ಹಾಕ್ತೀರಿ ಸೀಸನ್ ವೈಸ್ ಅಂತ ಕೇಳಿದ್ರು. ಸೀಸನ್ ವೈಸ್ ಅಂತಲ್ಲ, ನಾನು ಯಾವಾಗ ಈ ಥರ ಟೈಮ್ ಸಿಗುತ್ತಲ್ಲ ನಾನು ಅವಾಗ ಹಾಕೋತೀನಿ. ಸೊ ಆಮೇಲೆ ಒಂದಿಷ್ಟು ಸೀಡ್ಸ್ ಡ್ರೈ ಆದಮೇಲೆ ಇದ್ರದ್ದು ಕೂಡ ಹಾಕಿದ್ದೆ ನಾನು. ಎದ್ರದಂದರೆ ಇದು ಗಲಾಟೆ ಹೂವು ಅಂತ ಹೇಳ್ತಿರಲಿಲ್ಲ, ಗಾರ್ಡೇನಿಯಾ ಅಲ್ಲ, ಗಾರ್ಡೇನಿಯಾ ಏನೋ ಅಂತಾರದಕ್ಕೆ. ಸೊ ಅವು ಗಲಾಟೆ ಹೂ ಇರ್ತಾರೆ. ಈ ಒಂದು ಯೆಲ್ಲೋ ಕಲರು, ರೆಡ್ ಕಲರು, ಒಂದು 2 ಕಲರ್ ಇದೆ ನನ್ನ ಹತ್ರ. ಸೊ ಅವು ಸೀಡ್ಸು ನಾನು ಅಲ್ಲಿ ಹಿಂಗೆ ಸೈಡಿಗೆ ಹಾಕಿಬಿಟ್ಟಿರ್ತೀನಿ. ಸೊ ಯಾವಾಗ ವಾತಾವರಣ ಚೆನ್ನಾಗಿರುತ್ತಲ್ಲ, ಆ ಸೀಡ್ಸ್ ಬೆಳೆದ್ವು ಅಂದರೆ ಅವಾಗೇನು ಮಾಡ್ತೀನಿ, ಈ ಥರ ಸೈಡಿಗೆ ತಂದು ವಾತಾವರಣ ಚೆನ್ನಾಗಿದ್ದಾಗ ತಂದು ಕಿಸಿಂದ ಈ ಥರ ರಿಪೋರ್ಟ್ ಮಾಡ್ಕೊಂಡು ಇಟ್ಕೋತೀನಿ. ಇದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಗಿಡಗಳು ಸಾಯೋಂಗಿಲ್ಲ, ಚೆನ್ನಾಗಿ ಬದುಕ್ತಾವೆ. ಅವಕ್ಕೂ ಒಳ್ಳೆ ಒಂದು ಇದು ಸಿಗ್ತದೆ. ಅದೇ ರೀತಿ ನಾನು ಇಲ್ಲೊಂದಿಷ್ಟು ಕಟ್ಟಿಂಗ್ಸ್ ಹಾಕ್ಕೊಂಡಿದ್ದೆ. ಈ ಕಟ್ಟಿಂಗ್ಸ್ ನೋಡ್ರಿ, ಈ ಕಟ್ಟಿಂಗ್ಸಲ್ಲಿ ಇವಾಗ ಹೊಸ ಚಿಗುರು ಎಲ್ಲ ಬರಲಿಕ್ಕೆ ಸಣ್ಣದಾಗಿ ಕೆಳಗಡೆ ನೋಡ್ಬೋದು ನೀವು. ಸೊ ಈ ಥರ ವಾತಾವರಣ ನೋಡಿಕೊಂಡು ಸೀಡ್ಸ್ ಹಾಕಬೇಕು, ಗಿಡ ಹಾಕಬೇಕು. ಇಲ್ಲ ಸೀಸನ್ ನೋಡ್ಕೋಬೇಕು, ಸೀಡ್ಸ್ ಹಾಕಬೇಕು, ಗಿಡ ಹಾಕಬೇಕು. ಸೊ ಆ ಥರ ಮಾಡ್ಕೊಂಡಾಗ ಏನಾಗ್ತದೆ ಅಂತಂದರೆ ನಮ್ಗೆ ಹೆಚ್ಚಿನ ಒಂದು ಸಕ್ಸಸ್ ಸಿಗ್ತದೆ. ಅಂದರೆ ಫೇಲ್ ಆಗಂಗಿಲ್ಲ. ಯಾವುದೇ ಕಟ್ಟಿಂಗ್ ಹಾಕಿದ್ರು ಅಷ್ಟೇ ಅದನ್ನು ಫೇಲ್ ಆಗಂಗಿಲ್ಲ. ಸೊ ಇವೆಲ್ಲ ನಾನು ಹಾಗೆ ಮಾಡಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಸೀಸನ್ ಚೆನ್ನಾಗಿತ್ತು, ಮಳೆ ಬರ್ತಾಯಿತ್ತು, ಮಳೆಗಾಲ ಇತ್ತು ಅಂದರೆ ಇವೆಲ್ಲ ಈ ಥರ ಬರ್ತಾ ಇರ್ತಾವೆ. ಮತ್ತು ಇನ್ನೊಂದು ಏನು ಕೇಳಿದ್ರು ಅಂದರೆ ನನ್ನ ಪಾಟಲ್ಲಿ ಕಸ ಬೆಳೆಯೋಂಗಿಲ್ಲ, ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂಥೇಳಿ. ಸೊ ಹೇಳ್ತೀನಿ, ನನಗೂ ಏನಂತಾರೆ, ಗಿಡದಲ್ಲಿ ಕಸ ಎಲ್ಲ ಬೆಳೆದಿರುತ್ತೆ. ಸುಮಾರು ಗಿಡದಲ್ಲಿ ಬೆಳೆದಿರಲ್ಲ ಅಂತಿಲ್ಲ, ಬೆಳೆದಿರುತ್ತೆ. ಅದನ್ನ ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ರಿ, ಈ ಥರ ಸ್ವಲ್ಪ ಸಣ್ಣ ಇದ್ದಾಗನ ಹಿಂಗೆ ತೆಗೆದು ಒಂದು ಖಾಲಿ ಪಾಟ್ ಇದ್ದರೆ ಈ ಥರ ಹಿಂಗೆ ಹಾಕ್ಕೊಂಡು ಬಂದಿರ್ತೀನಿ. ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್, ಅಷ್ಟು ನಾನು ಹಿಂಗೆ ತೆಗೆದಿರ್ದು ಗಿಡ ಮಣ್ಣು ವೇಸ್ಟ್ ಗಿಡಗಳು ಅದನ್ನೆಲ್ಲ ತೆಗೆದು ಇದರಲ್ಲಿ ಹಾಕೀನಿ. ಅದನ್ನು ಇವಾಗ ಮಣ್ಣು ಆಗಿದೆ ನೋಡ್ರಿ. ಇದರಲ್ಲಿ ಏನಿಲ್ಲ, ಪೂರ್ತಿ ಬರೀ ಗಿಡಗಳು ತೆಗೆದಿರೋದೇ ವೇಸ್ಟೇ ಇತ್ತು. ಸೊ ಇವಾಗೆಲ್ಲ ಅದು ಕೊಳೆತು ಹಿಂಗಾಗಿದೆ. ಒಂದು ಖಾಲಿ ಪಾಟ್ ಇಟ್ಕೊಂಡಿರ್ತೀನಿ. ಸೊ ಅದರಲ್ಲಿ ಇವನ್ನೆಲ್ಲ ಹಾಕ್ತಾ ಇರ್ತೀನಿ. ಇವೆಲ್ಲ ಹಾಕ್ಕೊಂತ ಏನಾಗುತ್ತೆ ಅಂದರೆ ಅದು ಇಲ್ಲಿ ನೋಡ್ರಿ, ಈ ಥರ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಇವೆಲ್ಲ ಇಲ್ಲಿ ಬೆಳೆದಿರ್ತಾವಲ್ಲ. ಸೊ ಇದನ್ನೆಲ್ಲ ಮತ್ತೆ ಈಗ ಸೀಡ್ಸ್ ಆಗುತ್ತಾ, ಸೀಡ್ಸ್ ಆಗಿ ಮತ್ತೆ ಅಲ್ಲಿ ಬಿದ್ದು ಗಿಡ ಆಗ್ತದೆ. ಎಲ್ಲರಿಗೂ ಇದು ಕಾಮನ್ ಪ್ರಾಬ್ಲಮ್ ಇದು. ಅಷ್ಟೇ ನಾವು ಹಾಗೆ ಬೆಳೆಯೋಕ್ಕೆ ಬಿಡಬಾರ್ದು. ಬಿಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಒಂದು ಇದು ಮಣ್ಣಾಗಿರೋ ಸತ್ವ ಎಲ್ಲ ಇದನ್ನು ತೊಗೊಳುತ್ತಾ, ಬೇರೆ ಗಿಡಗಳಿಗೆ ಜಾಗ ಕೊಡಲ್ಲ. ಆಮೇಲೆ ದೊಡ್ಡದಾದ್ಮೇಲೆ ಅದು ತೆಗಿಯೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಈ ಥರ ನಾನು ಅವಾಗವಾಗ ತೆಗಿತಿರ್ತೀನಿ. ಕೆಲವೊಂದು ಗಿಡದಲ್ಲಂತೂ ಹಾಗೆ ಬಿಟ್ಟಿರ್ತೀನಿ. ಯಾಕೆ ಬಿಟ್ಟಿರ್ತೀನಿ ಅಂದರೆ, ಒಂದಿಷ್ಟು ಸೀಡ್ಸ್ ಇರ್ತಾವೆ, ಅವು ತಾನೇ ಬೆಳೆದು ತಾನೇ ಗ್ರೋ ಆಗ್ತಿರ್ತಾವೆ. ಅಂಥ ಟೈಮ್ನಾಗ ಅದನ್ನ ಬಿಡಬೇಕಾಗುತ್ತೆ. ನನಗೆ ಜಾಸ್ತಿ ತೆಗಿಯೋಕ್ಕೆ ಹೋಗೋಂಗಿಲ್ಲ. ಅವಾಗ ಇಲ್ಲಿ ಈ ಥರ ನೋಡ್ರಿ, ಇದು ಒಂದೇನೋ ಕಟಿಂಗ್ ಬಿದ್ದಿರುತ್ತಾ, ಇಡೀ ಪಾಟ್ ತುಂಬ ಹಡ್ಕೊಂಡ್ಬಿಡುತ್ತೆ. ಸೊ ಅವಾಗೆಲ್ಲ ಪ್ರಾಬ್ಲಮ್ ಆಗ್ತಾವೆ. ನನಗೆ ಇಲ್ಲಿ ತುಳಸಿ ಗಿಡಗಳು ನೋಡ್ರಿ, ಕೇಳಿದರೆ ಯಾರೋ ಬಂದಿರ್ತಾರೆ, ಕೇಳೋಕೆ ಟೈಮಿಗೆ ಸಿಗ್ತಿರಲ್ಲ. ನಾನು ಹುಡುಕ್ತಿರ್ತೀನಿ, 1-2 ಅಲ್ಲಿ ಸಣ್ಣ ತೆಕ್ಕೊಟ್ಟಿರ್ತೀನಿ. ಸೊ ಈ ಥರ ಇವೆಲ್ಲ ಸೀಡ್ಸ್ ಬಿದ್ದಿದ್ದು, ನಾನು ತೆಗೆದೇ ಇಲ್ಲ, ಇರಲಿ ಅಂಥೇಳಿ. ನೋಡಿರಿ, ಫ್ಲವರ್ಸ್ ಆಗ್ಲಿಕ್ಕೆ. ಯಾಕಂದರೆ ಇದೇನು ಜಾಸ್ತಿ ನನಗೆ ಯೂಸ್ ಆಗಂಗಿಲ್ಲ. ನಾನು ಆ್ಯಕ್ಚುಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನಾರು ಹಾಕೋಣ ಅಂತ ಮಾಡ್ತಿರ್ತೀನಿ. ಬಟ್ ಅವಾಗ ಇಷ್ಟು ಬಿಸಿಲು ಏನೋ ಆಗ್ತಿರಲ್ಲ ನನಗದು. ಸೊ ಹಂಗೆ ಬಿಟ್ಬಿಟ್ಟಿರ್ತೀನಿ. ಇದು ನವಣೆ 1-2 ಸರಿ ನನ್ನ ಹತ್ರ ಫಸ್ಟ್ ವೀಡಿಯೋ ಯಾರು ನೋಡ್ತಿರೋ ಅವ್ರಿಗೆ ಗೊತ್ತಿರುತ್ತಾ. ನವಣೆ ಬರ್ಡ್ಸಿಗೆ ನಾನು ನವಣೆ ತರ್ತಿದ್ದೆ. ಕೇಜ್ ಕ್ಲೀನ್ ಮಾಡಿದಾಗ ಅದರೊಳಗಿಂದು ನವಣೆಗಳು ಇಲ್ಲಿ ಬಿದ್ದು ಅವಾಗಿಂದು, ಈಗ ಎಷ್ಟು ವರ್ಷ ಆಯ್ತು, ನಾನು 1-2 ವರ್ಷ ಆಯ್ತು ಈಗ ಪಕ್ಷಿಗಳ್ನು ತೆಗೆದು. ಆವಾಗಿಂದ ಇವು ಏನಂತಾರೆ, ಆ ನವಣೆಗಳು ಮಾತ್ರ ಬಿದ್ದಿದ್ದು. ಆ ಗಿಡ ಹಾಗೆ ಬೆಳೆದು ಅಲ್ಲೊಂದು 2 ತೆನೆ ಬಂದಿರ್ತದೆ. ತೋರಿಸ್ತೀನಿ ನಿಮ್ಗೆ ತೆನೆಗಳು ಆಗಿದ್ದು ನೋಡ್ರಿ. ಇಲ್ಲಿ ಹಾಗೆ ಬಿಟ್ಟಿರ್ತೀನಿ. ಅವು ಬೆಳೆದು ಗಿಡ ಆಗಿ ಹಿಂಗೆ ಮತ್ತು ಅವೇ ನವಣೆ ಅವೇ ಉದುರಿ ಮತ್ತು ಅವೇ ಕಾಯಿ ಆಗ್ಯಾವ. ತೋರಿಸ್ಲ ನಿಮ್ಗೆ ಅದು ಎಲ್ಲದ ಅಂಥೇಳಿ. ನವಣೆ ಸಾಕಷ್ಟು ಸೈಜ್ ಇಲ್ಲ ನೋಡ್ರಿ. ಇದೇ ನವಣೆ ಗಿಡ. ಈ ಸೀಡ್ಸ್ ಬಿದ್ವಲ್ಲ ಮತ್ತು ಎಲ್ಲ ಪಾಟ್ನಾಗ ಎದ್ದಿರ್ತಾವೆ. ನನಗೆ ಇದು ಹಿಂಗೆ ಆಗ್ತಿರ್ತಾವೆ ಒಂದಿಷ್ಟು ಪ್ರಾಬ್ಲಮ್ಗಳಂದರೆ. ಇಲ್ಲಿ ನೋಡ್ರಿ, ಇವೆಲ್ಲ ತೆಗಿತಾ ಇರ್ಬೇಕು. ಇವೆಲ್ಲ ಇದು ಒಂದು ಸ್ವಲ್ಪ ಬಿಟ್ಟಿದ್ರೆ ಹಿಂಗೆ ಫುಲ್ಲು ಇದ್ರ ತುಂಬ ಬೆಳ್ಕೊಂಡು ಹೋಗ್ತದೆ ನೋಡ್ರಿ. ಇದು ಯಾರೋ ಕಿತ್ತಾರ ಗಿಡ ಒಯ್ಯಕ್ಕಂತ ಇದನ್ನು ಹಿಂಗೆ ಬಿಟ್ಟು ಹೋಗ್ಯಾರ ನೋಡ್ರಿ.
ತೊಗೊಂಡು ಹೋಗಿರ್ತಾರೆ, ಒಂದಿಷ್ಟು ಬಿಟ್ಟಿರ್ತಾರೆ. ಇಲ್ಲ ನೋಡ್ರಿ ಈ ಥರ ಬೆಳೆದಿರ್ತಾವಲ್ಲ ರೂಟ್ ಸಮೇತ ತೆಗೆದುಬಿಡಬೇಕು. ಇಲ್ಲಾಂದ್ರೆ ಈ ಸೀಡ್ಸ್ ಆಗ್ಯಾವಲ್ಲ, ಈ ಸೀಡ್ಸು ಇವೇ ಸೀಡ್ಸ್ ಮತ್ತೆಲ್ಲ ಕಡೆ ಆಗ್ತಾವೆ. ಸೊ ಇದೇ ಖಾಲಿ ಪಾಟ್ ನೋಡ್ರಿ. ಈ ಖಾಲಿ ಪಾಟಲ್ಲಿ ನಾನು ಏನು ಕ್ಲೀನ್ ಮಾಡಿರ್ತೀನಿ ಏನಿಲ್ಲ ಅದನ್ನೆಲ್ಲ ಹಿಂಗೆ ಇದ್ರೊಳಗೆ ತಂದು ಇಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ನೋಡಿ ಕೆಳಗೆಲ್ಲ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಳೆತು ಮತ್ತು ಇದೇ ಗೊಬ್ಬರ ಆಗುತ್ತೆ. ನಮ್ಗೆ ಮಣ್ಣಿನ ಅವಶ್ಯಕತೆಯೂ ಕಮ್ಮಿ ಬೀಳುತ್ತೆ. ಇಲ್ಲ ಕಿತ್ತಿ ಹಿಂಗೆ ಹೊಸಾಕಿರ್ತೀನಿ, ಆಮೇಲೆ ಟೈಮ್ ಸಿಕ್ಕಾಗ ಹಿಂಗೆ ಹಾಕ್ಕೊಂಡಿರ್ತೀನಿ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್ಮು. ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಅವಶ್ಯಕತೆ ಆಗುತ್ತಾ. ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಗಿಡಗಳು ಬೆಳಿಲಿಕ್ಕೆ ಬಿಡೋಂಗಿಲ್ಲ, ಹಾಳಾಗ್ಬಿಡ್ತಾವೆ. ಸೊ ಅದೊಂದು ಇದು ನಾನು ಸ್ವಲ್ಪ ಸಣ್ಣದಿದ್ದಾಗೆ ತೆಗಿತೀನಿ. ನಂದು ಅದೊಂದು ಹ್ಯಾಬಿಟ್ಟು. ಯಾವಾಗೂ ಅಷ್ಟೇ ಅದು ಸಣ್ಣದಿದ್ದಾಗನೇ ಅದನ್ನು ತೆಗೆದು ಬಿಡ್ಬೇಕಂತ ಹೇಳಿ. ತರಕಾರಿ ಗಿಡದಾಗಾದರೆ ನಾವೇನು ಮಾಡ್ಬೇಕಂದ್ರೆ ಒಂದು ಸೈಡಲ್ಲಿ ಈ ಥರ ನೋಡ್ರಿ, ನಾನು ಸೈಡಿಗೆ ಏನು ಮಾಡಿರ್ತೀನಿ, ಒಂದಿಷ್ಟು ಕಸ ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಕೊಳೆತ ಮೇಲೆ ಇಲ್ಲಿ ತಂದು ಇಲ್ಲಿ ಹಿಂಗೆ ಹಾಕ್ಕೊಂಡಿರ್ತೀನಿ. ಮತ್ತು ಅದು ಕೊಳಿತಾ ಅದು ಮತ್ತು ಸ್ವಲ್ಪ ಗೊಬ್ಬರ ಆಗಿ ಅದು ಎಲ್ಲ ಕಡೆನೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಸ್ವಲ್ಪ ಐಡಿಯಾ ಮಾಡ್ಕೊಂಡು ಬರ್ತಾ ನೀವು ಒಂದು ಸ್ವಲ್ಪ ಗಾರ್ಡನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂದರೆ ಬರ್ತಾ ನಿಮಗೆ ಅದು ಐಡಿಯಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಮಾಡ್ಕೊತ ಹೋಗ್ತೀರಿ. ಇದು ನಾನು ಪಿಂಚ್ ಮಾಡಿದ್ದೆ ಇಲ್ಲಿ, ಅಂದರೆ ಗಿಡ ಸ್ವಲ್ಪ ಖುಷಿಯಾಗಿ ಬರಲಿ ಅಂಥೇಳಿ ಇದು ಪಿಂಚ್ ಮಾಡಿದೆ. ಮತ್ತು ಈ ಕಡೆ ಹೊಸ ಗಿಡಗಳು ಬಂದಾವೆ ನೋಡ್ರಿ. ಆಮೇಲೆ ಇದು ಗಿಡಕ್ಕೆ ಏನಾಗಿತ್ತು ಅಂದರೆ ನಾನು ಸ್ಪ್ರೇ ಮಾಡಿದ್ದೆ ಈ ಗಿಡದಾಗೆಲ್ಲ ಹುಳ ಬಂದಾವಂತ. ಆ ಸ್ಪ್ರೇ ಇದಕ್ಕೂ ಮಾಡಿದಾಗ ಇದು ನೋಡ್ರಿ ಹೆಂಗಾಗ್ಬಿಟ್ಟದ ಅಂಥೇಳಿ ಗಿಡ ಚಿಗುರೆಲ್ಲ ಒಣಗ್ಬಿಟ್ಟದ. ಸೊ ಇಂಥವೆಲ್ಲ ಇಲ್ಲಿ ನೋಡ್ರಿ ಹಿಂಗೆ ಬರ್ತಾವಲ್ಲ, ಇವನ್ನೆಲ್ಲ ತೆಗೆಯೋದು ಮತ್ತು ಗೊಬ್ಬರ ಮಾಡ್ಲಿಕ್ಕೆ ಹೋಗೋದು ಅಷ್ಟೇ ಕೆಲಸ. ಇದೇನು ಗಿಡ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ, ನೋಡೋಣ. ಇದೊಂದು ಸರ್ತಿ ಚಾನ್ಸ್ ಅದಕ್ಕೆ ಆಮೇಲೆ ತೆಗೆದುಬಿಡೋದು ಅಷ್ಟೇ ಕೆಲಸ. ಇದು ಎಲ್ಲ ಪಾಟ್ನಾಗ ಇಲ್ಲಿ ಇಟ್ಟಿನಿ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹಿಂಗೆ ಹಾಕೋತಾನೇ ಇರ್ತೀನಿ. ಖಾಲಿ ಇರ್ತಾವಲ್ಲ ಅದ್ರಾಗೆಲ್ಲ ಈ ಥರ ಯೂಸ್ ಮಾಡ್ಕೊತ ಹೋಗ್ತೀನಿ. ನಾನು ಜಾಸ್ತಿ ಮಣ್ಣಿನ ತರೋಕ್ಕಾಗಲ್ಲ. ಇದು ಲೈಟ್ ವೆಯ್ಟ್ ಆಗುತ್ತೆ. ಹಿಂಗೆ ಸಣ್ಣ ಇದ್ದಾಗ ನೋಡ್ರಿ ಹಿಂಗೆ ತೆಗೆದುಬಿಡೋದು. ಅದ್ರಾಗ ಬೀಜ ಬಿದ್ದಾಗಂತೂ ಭಯಂಕರ ಆಗ್ತಿರ್ತವೆ ಎಲ್ಲ ಕಡೆ ನೋಡ್ರಿ. ಹಿಂಗೆ ತೆಗೆಯೋದು ಇದನ್ನ ಹಿಂಗೆ ಒಳಗೆ ಹಾಕ್ಕೊಂಡು ಇಟ್ಕೊಂಬಿಡೋದು ಇವನ್ನ ಇಲ್ಲೇ. ಸೊ ಇಲ್ಲೇ ಸೀಡ್ಸ್ ಇದು ಅಂದ್ರೆ ನೋಡ್ರಿ, ಸೀಡ್ಸು ಗ್ರೋ ಆಗ್ಯದ, ಗೊಬ್ಬರನೂ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಇಲ್ಲೇ ಮಾಡ್ಕೊಂಬಿಡೋದು ಅದನ್ನು. ಇನ್ನು ಕಿಚನ್ ವೇಸ್ಟ್ ಎಲ್ಲ ಹಾಕಿರ್ತೀನಲ್ಲ, ಅದ್ರ ಕೆಲವೊಂದು ಕೊಳಿತವೆ, ಕೆಲವೊಂದು ಕೊಳೆಯಂಗಿಲ್ಲ. ಸ್ವಲ್ಪ ದಿನ ಆದಮೇಲೆ ಇದನ್ನೆಲ್ಲ ಮೇಲಿಂದೆಲ್ಲ ತೆಗೆದು ನಾವು ಮತ್ತೆ ಇದ್ರಾಗ ಹಾಕೊಂಬಿಡೋದು. ಸೊ ಇದೇ ಥರ ಮೇಂಟೈನ್ ಮಾಡ್ಕೋತಾ ಇದ್ರೆ ಸಾಕು. ಗಾರ್ಡನಲ್ಲಿ ಎಲ್ಲ ಕೆಲಸಗಳಾಗ್ತವೆ. ಇದು ಆಲ್ಮೋಸ್ಟ್ ಆಗಿದೆ ಅನ್ಕೋತೀನಿ. ಇದರಲ್ಲೂ ಒಂದಿಷ್ಟು ಟೊಮೆಟೊಗಳು ತೆಗ್ದೀನಿ. ಇಲ್ಲಿಂದ ಹೊಸ ಚಿಗುರು ಬಂದದ, ಮೇಲಿಂದೆಲ್ಲ ಇಲ್ಲ. ಇದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಸೊ ಇವೆಲ್ಲ ಈ ರೀತಿ ತೆಗೆದ್ರೆ ನಮಗೆ ವೇಸ್ಟ್ ಸಿಗ್ತಾ, ಗೊಬ್ಬರ ಸಿಗುತ್ತಾ. ಮನೆಯಲ್ಲೇ ಗೊಬ್ಬರ ಮಾಡ್ಕೋಬೋದು. ಕಿಚನ್ ವೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಬಂದಿರುತ್ತೆ, ಎಲ್ಲರ ಮನೆಯಲ್ಲೇ ಇದೇ ಇರುತ್ತೆ. ಅದನ್ನ ಅಲ್ಲಿ ಇಲ್ಲಿ ಆಚೆ ಬಿಸಾಕೋ ಬದಲು ಹಿಂಗೆ ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ನಾನು ಕಟ್ರೆ ತಂದು ಇದನ್ನು ಕಟ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ನೋಡ್ರಿ ಎಷ್ಟು ಮಿಲಿ ಬಾಕ್ಸ್ ಆಗ್ಲಿಕ್ಕದು. ಸ್ವಲ್ಪ ಮಳೆ ಬಂದರೆ ಸಾಕು, ಅದೊಂದು ಪ್ರಾಬ್ಲಮ್ಮು. ಅದಕ್ಕೆ ಈಸಿ ಅಂದರೆ ನಾನು ಪ್ರತಿ ವಿಡಿಯೋನಾಗ ಹೇಳ್ತಿರ್ತೀನಿ, ಲೈಝಾಲ್ ಸ್ಪ್ರೇ. ಈಸಿ ಅಂದರೆ ಲೈಝಾಲ್ ಸ್ಪ್ರೇ ಮಾಡ್ಕೊಂಡು ಇರೋದಷ್ಟೇ. ಹೇಗೆ ಸೊ ಇದನ್ನೆಲ್ಲ ತಗೊಂಡ್ಬಿಟ್ಟು ಇದರಲ್ಲಿ ಹೊಸ ಫ್ರೂಟ್ಸ್ ಏನಾದ್ರು ಬಂದರೆ ಮತ್ತೆ ಹೂವು ಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೊಣೆ ಬಿದ್ದು ಹೆಂಗೆ ನೊಣೆ ಬಂದದ್ದು ನೋಡಿರಿ. ಇದು ನೊಣೆ ಚೆನ್ನಾಗಿರ್ತವೆ, ಪಕ್ಷಿಗಳು ಭಾಳ ಇಷ್ಟಪಟ್ಟು ತಿಂತಾವೆ. ಇಲ್ಲಿ ಪಕ್ಷಿಗಳು ನಮ್ಮ ಗಾರ್ಡನಿಗೆ ಬರ್ತಿರ್ತಾವಲ್ಲ, ಆಲ್ಮೋಸ್ಟ್ ಸ್ವಲ್ಪ ಇದೇ ಒಂದು ಆಸೆಗೆ ಬರ್ತಾವೇನೋ ಅನ್ಕೋತೀನಲ್ಲ, ಆ ಥರ ಬಂದಿರ್ತವೆ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ.